ನಮಸ್ಕಾರ. ಇಂದಿನ ಒಂದು ಅವಧಿಯಲ್ಲಿ ಭಾರತದ ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಭಾರತದ ಸಂವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿತ್ತು ಅಂತಂದರೆ ರಾಜ್ಯಶಾಸ್ತ್ರ ಅಂದರೆ ಏನು ಎಂಬುದರ ಬಗ್ಗೆ ನಾವು ಮೊದಲು ತಿಳಿದುಕೊಳ್ಬೇಕು. ಈ ಒಂದು ರಾಜ್ಯಶಾಸ್ತ್ರಕ್ಕೆ ನಾವು ಇಂಗ್ಲೀಷ್ನಲ್ಲಿ ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತಾ ಬರ್ತೀವಿ. ಹಾಗಿದ್ದರೆ ಏನಿದು ಪೊಲಿಟಿಕಲ್ ಸೈನ್ಸ್, ಇದರ ಅರ್ಥ ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋದರೆ, ಈ ಒಂದು ಪೊಲಿಟಿಕಲ್ ಎಂಬತಕ್ಕಂಥ ಪದ ಏನದ ಇದನ್ನು ಗ್ರೀಕರು ಬಳಕೆಯನ್ನು ಮಾಡ್ತಾಯಿದ್ರು. ಪಾಲಿಟಿಕ್ಸ್ ಅಂತಂದರೆ ನಗರ ರಾಜ್ಯ ಎಂಬ ಅರ್ಥವನ್ನು ಇದು ನೀಡುತ್ತದೆ. ಮೂಲ ಗ್ರೀಕ್ ಪದವಾದಂತಹ ಒಂದು ಪೊಲೀಸ್ ಎಂಬ ಪದನಾಮದಿಂದ ಇದು ಹುಟ್ಟಿ ಬಂದಿದೆ. ಹಾಗಿದ್ದರೆ ಈ ಒಂದು ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಪ್ರಮುಖ ವ್ಯಕ್ತಿಗಳನ್ನು ನಾವು ಇಲ್ಲಿ ನೋಡೋದಾತಂದರೆ, ಇಲ್ಲಿ ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್, ಕೌಟಿಲ್ಯ ಇವರುಗಳು ಪ್ರಮುಖ ರಾಜ್ಯಶಾಸ್ತ್ರಜ್ಞರು ಆಗಿರ್ತಾರೆ. ಇಲ್ಲಿ ಮೊದಲಿದಾಗಿ ನಾವು ನೋಡೋದಾದರೆ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ಸ್ಥಾನಮಾನವನ್ನು ಕೊಟ್ಟವರು ಯಾರಂತಂದರೆ ಅದು ಗ್ರೀಕರಾಗಿರ್ತಾರೆ. ಗ್ರೀಕ್ ತತ್ವಜ್ಞಾನಿಯಾದಂತಹ ಸಾಕ್ರಟೀಸ್ ಮತ್ತು ಆತನ ಶಿಷ್ಯ ಪ್ಲೇಟೋ ರಾಜ್ಯಶಾಸ್ತ್ರದ ಒಬ್ಬ ಶ್ರೇಷ್ಠ ಚಿಂತಕರಾಗಿದ್ದರು. ಪ್ಲೇಟೋ ಇವರು ತನ್ನ ಒಂದು ರಿಪಬ್ಲಿಕ್ ಎಂಬ ಮಹಾಕೃತಿಯಲ್ಲಿ ಮೊದಲ ಬಾರಿಗೆ ಇವರೇನು ಬರೀತಾರೆ ಅಂತಂದರೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಹೇಗೆ, ಅವುಗಳ ಕರ್ತವ್ಯದ ಬಗ್ಗೆ ಇವರೇನು ಮಾಡ್ತಾರೆ ಇಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಮತ್ತು ಅರಿಸ್ಟಾಟಲ್ ಇವರು ಕೂಡ ಒಬ್ಬ ಶ್ರೇಷ್ಠವಾದಂತಹ ಒಬ್ಬ ರಾಜ್ಯಶಾಸ್ತ್ರಜ್ಞರು. ಇವರು ಕೂಡ ಗ್ರೀಕ್ ದೇಶದ ಒಬ್ಬ ಶ್ರೇಷ್ಠವಾದಂತಹ ಒಬ್ಬ ವ್ಯಕ್ತಿ. ಇವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರೆ. ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ಒಂದು ಪ್ರಥಮವಾದಂಥ ಒಂದು ಗ್ರಂಥವನ್ನು ಬರೀತಾರೆ. ಆ ಗ್ರಂಥದ ಹೆಸರು ಏನಂತಂದರೆ ದಿ ಪಾಲಿಟಿಕ್ಸ್ ಎಂಬ ಕೃತಿಯಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ತತ್ವಗಳನ್ನು ಕೂಡ ಇವರು ಬರೀತಾರೆ. ಮತ್ತು ಭಾರತಕ್ಕೆ ಸಂಬಂಧಿಸಿದ್ದ ಪ್ರಮುಖ ರಾಜ್ಯಶಾಸ್ತ್ರದನ್ನು ನೋಡ್ತಾ ಹೋದರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರಾದಂಥ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದ ಕೌಟಿಲ್ಯ ಅರ್ಥಶಾಸ್ತ್ರ ಎಂಬ ಕೃತಿಯಲ್ಲಿ ರಾಜಕೀಯ ನೀತಿಗಳ ಬಗ್ಗೆ ವಿವರಣೆಯನ್ನು ನೀಡ್ತಾರೆ. ಇಲ್ಲಿ ನಾವು ಸಂವಿಧಾನದ ಬಗ್ಗೆ ತಿಳಿದುಕೊಳ್ತೀವಿ ಅಂತಂದರೆ ವಿವಿಧ ಬಗೆಯ ಸರ್ಕಾರಗಳ ಮತ್ತು ಆಡಳಿತ ವ್ಯವಸ್ಥೆಯ ವಿಧಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕು. ಇದರೊಳಗೆ ಪ್ರಮುಖವಾಗಿ ರಾಜಪ್ರಭುತ್ವ, ಪ್ರಜಾಪ್ರಭುತ್ವ, ಸರ್ವಾಧಿಕಾರತ್ವ, ಸೈನಿಕ ಸರ್ವಾಧಿಕಾರ, ಕಮ್ಯುನಿಸ್ಟ್ ಸರ್ಕಾರದ ಈ ರೀತಿಯಾದಂಥ ಆಡಳಿತ ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣಬಹುದಾಗಿದೆ. ರಾಜಪ್ರಭುತ್ವ ಅಂತಂದರೆ ಇಲ್ಲಿ ಒಂದೇ ಮನೆತನದವರು ಆಡಳಿತವನ್ನು ನಡೆಸುವುದು, ಇದು ಏನಂತಂದರೆ ರಾಜಪ್ರಭುತ್ವ ಅಂತ ಹೇಳಿ ನಾವು ಹೇಳ್ಬೋದು. ಪ್ರಜಾಪ್ರಭುತ್ವ ಅಂತಂದರೆ ಇಲ್ಲಿ ಜನರ ಆಡಳಿತ ಎಂಬತಕ್ಕಂಥ ಅರ್ಥವನ್ನು ಇಲ್ಲಿ ನೀಡುತ್ತದೆ. ಮತ್ತು ಸರ್ವಾಧಿಕಾರತ್ವ ಅಂತಂದರೆ ಇಲ್ಲಿ ಸರ್ವಾಧಿಕಾರ ಅಂತಂದರೆ ಯಾರು ಇಲ್ಲಿ ಪಟ್ಟಾಭಿಷಿಕ್ತನಾಗಿರ್ತಕ್ಕಂಥ ಒಬ್ಬ ಅಧ್ಯಕ್ಷ, ಆ ಒಂದು ದೇಶದ ಅಧ್ಯಕ್ಷನಲ್ಲಿ ಸರ್ವ ಅಧಿಕಾರವು ಕೂಡ ಇಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಇವರು ಯಾವುದೇ ರೀತಿಯ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಇವರು ಬೆಲೆಯನ್ನು ಕೊಡುವುದಿಲ್ಲ. ಮತ್ತು ಅದೇ ರೀತಿಯಾಗಿ ಒಂದು ಸೈನಿಕ ಸರ್ವಾಧಿಕಾರವನ್ನು ನಾವು ನೋಡಿದಾಗ ಈ ಒಂದು ಸರ್ಕಾರದಲ್ಲಿ ಒಂದು ರಾಜಕೀಯ ಅಧಿಕಾರವು ಏನು ಮಾಡ್ತದಂದ್ರೆ ಸೈನ್ಯದ ಒಬ್ಬ ಉನ್ನತ ಅಧಿಕಾರಿಯ ನಿಯಂತ್ರಣದಲ್ಲಿ ಇರ್ತದೆ. ಇಲ್ಲಿ ಯಾವುದೇ ರೀತಿಯಾಗಿ ಪ್ರಜೆಗಳಿಗೆ ಮಾತನಾಡ್ತಕ್ಕಂಥ ಸ್ವಾತಂತ್ರ್ಯವನ್ನು ಇಲ್ಲಿ ನೀಡಲಾಗಿರಲ್ಲ. ಮತ್ತು ಪ್ರತಿಯೊಂದು ಕೂಡ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಒಂದು ಸೈನ್ಯದ ಒಂದು ಹಿಡಿತದಲ್ಲಿ ಇಲ್ಲಿ ಕಾಣಬಹುದಾಗಿರ್ತದೆ. ಮತ್ತು ಅದೇ ರೀತಿ ಮತ್ತೊಂದು ಆಡಳಿತ ವ್ಯವಸ್ಥೆಯನ್ನು ನೋಡೋದಾದರೆ ಕಮ್ಯುನಿಸ್ಟ್ ಸರ್ಕಾರ ಅಂಥೇಳಿ, ಈ ಒಂದು ಸರ್ಕಾರದಲ್ಲಿ ಜನರಿಗೆ ಒಂದಿನತಂದ ನಿರ್ಬಂಧಿತವಾದಂಥ ಒಂದು ಸ್ವಾತಂತ್ರ್ಯವಿರ್ತದೆ. ಇಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಹೊರತುಪಡಿಸಿ ಬೇರೆ ಯಾವ ಸರ್ಕಾರಗಳು ಕೂಡ ಈ ದೇಶದಲ್ಲಿ ಇರುವುದಿಲ್ಲ. ಮತ್ತು ಇಂಥ ಸರ್ಕಾರಗಳು ಖಾಸಗಿ ಒಡೆತನಕ್ಕೆ ಆಸ್ಪದವನ್ನು ಮಾಡಿಕೊಡುವುದಿಲ್ಲ. ಹೀಗಾಗಿ ಅಲ್ಲಿ ಯಾವುದು ಉತ್ಪಾದನೆಗೊಂಡಿರ್ತವೆ ಪ್ರತಿಯೊಂದು ಉತ್ಪಾದನೆ ಕೂಡ ರಾಷ್ಟ್ರೀಕರಣವನ್ನು ಗೊಳ್ತವೆ. ಈ ರೀತಿಯಾದಂಥ ವಿವಿಧ ರೀತಿಯ ಆಡಳಿತ ವ್ಯವಸ್ಥೆಗಳನ್ನು ನಾವಿಲ್ಲಿ ಕಾಣಬಹುದಾಗಿರ್ತದೆ. ಆದರೆ ಭಾರತದ ಆಡಳಿತ ವ್ಯವಸ್ಥೆಯನ್ನು ನೋಡೋದಾದರೆ ಅದು ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯಾಗಿರುತ್ತದೆ. ಭಾರತ ಸಂವಿಧಾನ ರಚನೆಗೆ ಸಹಾಯಕಾರಿಯಾದಂತಹ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಅಂತಂದರೆ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಇರತಕ್ಕಂಥ ಸಂದರ್ಭದಲ್ಲಿ ಬ್ರಿಟಿಷ್ ಆಡಳಿತದ ಅಧಿಕಾರಿಗಳು ಹಲವು ರೀತಿಯಾದಂಥ ಒಂದು ಕಾಯ್ದೆಗಳನ್ನು ಜಾರಿಗೆ ತಂದರು. ಈ ಒಂದು ಕಾಯ್ದೆಗಳು ಭಾರತದ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಇವುಗಳು ಸಹಾಯಕಾರಿಯಾಗಿದ್ದಾವೆ. ಅವುಗಳಂತಂದರೆ ಮೊದಲನೇದಾಗಿ 1773 ರೆಗ್ಯುಲೇಟಿಂಗ್ ಕಾಯ್ದೆ. ಈ ಒಂದು ಕಾಯ್ದೆಯು ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ಬಂದ ನಂತರ
ಮೊದಲ ಒಂದು ಕಾಯ್ದೆ ಯಾವುದು ಅಂತಂದರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಈ ಒಂದು 1773ರ ರೆಗ್ಯುಲೇಟಿಂಗ್ ಕಾಯ್ದೆ, ಈ ಕಾಯ್ದೆಯನ್ನು ಮೊದಲ ಬಾರಿಗೆ ಈಸ್ಟ್ ಇಂಡಿಯಾ ಕಂಪನಿ ಇದನ್ನು ಮೊದಲ ಬಾರಿಗೆ ಜಾರಿಗೆಯನ್ನು ತರಲಾಯಿತು. ಈ ಕಾಯ್ದೆಯು ಏನು ಮಾಡುತ್ತಂತಂದ್ರೆ ರಾಬರ್ಟ್ ಕ್ಲೈವ್ ಅವರು ಬಂಗಾಳ ಪ್ರಾಂತ್ಯದಲ್ಲಿ 1765ರಲ್ಲಿ ಜಾರಿಗೆ ತಂದಿರತಕ್ಕಂಥ ದ್ವಿಮುಖ ಸರ್ಕಾರವನ್ನು ರದ್ದುಗೊಳಿಸಲಾಯಿತು. ಇಲ್ಲಿ ಮೊದಲ ಬಾರಿಗೆ ಬ್ರಿಟಿಷ್ ಅಧಿಕಾರಿಗಳನ್ನು ಬಂಗಾಳದ ಗವರ್ನರ್ ಹುದ್ದೆ ಅಂಥೇಳಿ ಕರಿತಿದ್ರು. ಇದರ ಬದಲಾಗಿ ಗವರ್ನರ್ ಜನರಲ್ ಹುದ್ದೆ ಅಂಥೇಳಿ ಇಲ್ಲಿ ಮರುನಾಮಕರಣವನ್ನು ಮಾಡಲಾಯಿತು. ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ವಾರನ್ ಹೆಸ್ಟಿಂಗ್ ಅವರು ನೇಮಕಗೊಳ್ತಾರೆ. ಮತ್ತು ಈ ಒಂದು 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಅನುಸಾರವಾಗಿ 1774ರಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಆರಂಭವಾಗುತ್ತೆ, ಅದು ಕೋಲ್ಕತ್ತಾದಲ್ಲಿ. ಮತ್ತು ಮುಖ್ಯ ನ್ಯಾಯಾಧೀಶರಾಗಿ ಸರ್ ಎಲಿಜಾ ಇಂಫೈ ಅಂತಕ್ಕಂಥವರು ಇಲ್ಲಿ ನೇಮಕಗೊಳ್ತಾರೆ. ಅದೇ ರೀತಿಯಾಗಿ 1784ರ ಒಂದು ಪಿಟ್ಸ್ ಇಂಡಿಯಾ ಶಾಸನ, ಈ ಕಾಯ್ದೆಯು ಬ್ರಿಟಿಷ್ ಪ್ರದೇಶಗಳ ಒಂದು ಉತ್ತಮ ಆಡಳಿತಕ್ಕಾಗಿ ನಿಯಂತ್ರಣ ಮಂಡಳಿಯನ್ನು ಸ್ಥಾಪಿಸಲು ಅವಕಾಶವನ್ನು ಕಲ್ಪಿಸ್ತದೆ. ಈ ಒಂದು ಕಂಪನಿ ಆಡಳಿತ ಮತ್ತು ವಾಣಿಜ್ಯ ವ್ಯವಹಾರಗಳನ್ನು ಬೇರ್ಪಡಿಸ್ತದೆ. ಈ ಒಂದು ಕಂಪನಿಯು ಭಾರತದ ಭೂಪ್ರದೇಶವನ್ನು ಬ್ರಿಟಿಷ್ ಪ್ರೊವಿಷನ್ ಇನ್ ಇಂಡಿಯಾ ಅಂಥೇಳಿ ಕರೀತದೆ. ಮತ್ತು ಚಾರ್ಟರ್ ಕಾಯ್ದೆಗಳು ಅಂತ ಬರ್ತವೆ. ಈ ಒಂದು ಚಾರ್ಟರ್ ಕಾಯ್ದೆಗಳು ಬ್ರಿಟಿಷ್ ಸರ್ಕಾರವು 20 ವರ್ಷಗಳ ಅಂತರದಲ್ಲಿ 4 ಚಾರ್ಟರ್ ಕಾಯ್ದೆಗಳನ್ನು ಜಾರಿಗೆ ತಂದಿತ್ತು. ಅವುಗಳಲ್ಲಿ ಪ್ರಮುಖವಾಗಿ 1773ರ ಚಾರ್ಟರ್ ಕಾಯ್ದೆ, 1813, 1833, 1853 ಈ ರೀತಿಯಾಗಿ 20 ವರ್ಷಗಳ ಅಂತರದಲ್ಲಿ 4 ರೀತಿಯಾದಂಥ ಚಾರ್ಟರ್ ಕಾಯ್ದೆಗಳನ್ನು ಜಾರಿಗೆ ತಂತು. ಇದರೊಳಗೆ 1793ರ ಒಂದು ಚಾರ್ಟರ್ ಕಾಯ್ದೆಯಲ್ಲಿ ಭಾರತದಲ್ಲಿ ಕಂಪನಿ ನಿಯಮಗಳಿಗೆ ಮೊದಲ ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಯಿತು. ಅದೇ ರೀತಿಯಾಗಿ 1813ರಲ್ಲಿ ಈ ಒಂದು ಕಾಯ್ದೆ ಅನ್ವಯ ಬ್ರಿಟಿಷ್ ಇಂಡಿಯಾ ಸಾಮ್ರಾಜ್ಯವು ಬ್ರಿಟಿಷ್ ಸಾರ್ವಭೌಮರ ಅಧೀನಕ್ಕೆ ಒಳಪಟ್ಟಿದೆ ಅಂತಕ್ಕಂಥದ್ದನ್ನಲ್ಲಿ ತಿಳಿಸುತ್ತದೆ. ಅದೇ ರೀತಿಯಾಗಿ 1833ರ ಚಾರ್ಟರ್ ಕಾಯ್ದೆ, ಇದು ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದ ಗವರ್ನರ್ ಜನರಲ್ ಎಂದು ಮತ್ತೊಮ್ಮೆ ಮರುನಾಮಕರಣವನ್ನು ಮಾಡಲಾಯಿತು. ಇಲ್ಲಿ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರನ್ನು ನೇಮಕಗೊಂಡರು. ತದನಂತರ ಭಾರತದ ಸಂಪೂರ್ಣ ಅಧಿಕಾರ ನಿಯಂತ್ರಣವು ಕೂಡ ಭಾರತದ ಗವರ್ನರ್ ಜನರಲಲ್ಲಿ ಕೇಂದ್ರೀಕೃತವಾಯಿತು. ಮತ್ತು ಅವರಿಗೆ ನಾಗರಿಕ ಮತ್ತು ಮಿಲಿಟರಿಗೆ ಸಂಬಂಧಿಸಿದ ಅಧಿಕಾರವನ್ನು ಕೂಡ ಇಲ್ಲಿ ಅವರಿಗೆ ನೀಡಲಾಯಿತು. ಅದೇ ರೀತಿಯಾಗಿ ಈ ಒಂದು 1853ರ ಚಾರ್ಟರ್ ಕಾಯ್ದೆಯನ್ನು ನೋಡೋದಾದರೆ ಕೇಂದ್ರದಲ್ಲಿ ಶಾಸನ ಸಭೆಯನ್ನು ಇಲ್ಲಿ ಸ್ಥಾಪಿಸಲಾಯಿತು. ಅಂದರೆ ಇಲ್ಲಿ ಒಂದು ಭಾರತೀಯ ಸಂವಿಧಾನಾತ್ಮಕವಾಗಿ ಇತಿಹಾಸದಲ್ಲಿ ಇದೊಂದು ದೊಡ್ಡದಾದಂಥ ಒಂದು ಸಾಧನೆ ಆಗಿದೆ ಮತ್ತು ಇದೊಂದು ಮೈಲುಗಲ್ಲಾಗಿದೆ. ಹೆಚ್ಚುವರಿ 6 ಜನ ಶಾಸಕ ಸದಸ್ಯರನ್ನು ಗವರ್ನರ್ ಕೌನ್ಸಿಲ್ ಇದನ್ನು ಒದಗಿಸಿತು. ಅಂತಂದರೆ ಇದು ಮಿನಿ ಸಂಸತ್ತಿನಂತೆ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭವಾಯಿತು. ಪ್ರಸ್ತುತವಾಗಿ ಈಗ ಭಾರತ ಸಂಸತ್ತು ಇದರೊಂದು ಮೂಲ ರೂಪವಾಗಿದೆ ಎಂದು ಹೇಳಬಹುದು. 1858ರ ಭಾರತ ಸರ್ಕಾರ ಕಾಯ್ದೆ, ಈ ಒಂದು 1858ರಿಂದ ಕಂಪನಿ ಆಡಳಿತವು ಬ್ರಿಟನ್ನಿನ ರಾಣಿಗೆ ವರ್ಗಾವಣೆ ಆಯಿತು. ಇಂಥ ಒಂದು ಸಂದರ್ಭದಲ್ಲಿ ರಾಣಿ ಘೋಷಣೆ ಮಾಡಲಾಯಿತು. 1858ರಿಂದ ಜಾರಿಗೆ ತಂದಂಥ ಕಾಯ್ದೆಗಳನ್ನು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಅಂತ ಕರೀತಾರೆ. ಅಂದರೆ ಇಲ್ಲಿ 1773ರಿಂದ 1858ರವರೆಗೆ ಮಾಡಿದ ಎಲ್ಲ ಕಾಯ್ದೆಗಳು ಕಂಪನಿಯ ಕಾಯ್ದೆಗಳು ಎಂದೇಳಿ ಕರೀತಾರೆ. ಇಲ್ಲಿ 1858ರ ಭಾರತ ಸರ್ಕಾರ ಕಾಯ್ದೆಯು ಗವರ್ನರ್ ಜನರಲ್ ಹುದ್ದೆಯನ್ನು ರದ್ದುಗೊಳಿಸಿ ವೈಸ್ರಾಯ್ ಹುದ್ದೆ ಅಂಥೇಳಿ ಮತ್ತೊಮ್ಮೆ ಮರುನಾಮಕರಣವನ್ನು ಮಾಡಲಾಯಿತು. ಮೊದಲ ವೈಸ್ರಾಯ್ ಆಗಿ ಲಾರ್ಡ್ ಕ್ಯಾನಿಂಗ್ ಅವರನ್ನು ನೇಮಕ ಮಾಡಲಾಯಿತು. 1861ರ ಇಂಡಿಯನ್ ಕೌನ್ಸಿಲ್ ಕಾಯ್ದೆ, ಈ ಒಂದು ಭಾರತ ಸಂವಿಧಾನದ ಬೆಳವಣಿಗೆಯಲ್ಲಿ ಈ ಒಂದು ಕಾಯ್ದೆ ಅತ್ಯಂತ ಮಹತ್ವದಾಗಿದೆ. ಈ ಒಂದು ಕಾಯ್ದೆಯ ಅನ್ವಯ ಕಾರ್ಯಕಾರಿ ಸಮಿತಿಯಲ್ಲಿ ಭಾರತೀಯರನ್ನು ನಾಮಕರಣ ಮಾಡಿಕೊಳ್ಳತಕ್ಕಂಥ ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಯಿತು. ಇದರ ಪ್ರಕಾರ ಭಾರತೀಯರು ಮೊದಲ ಬಾರಿಗೆ ಶಾಸನೀಯ ಮತ್ತು ಆಡಳಿತ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತಾಯಿತು. ಮತ್ತು ಅದೇ ರೀತಿಯಾಗಿ 1892ರ ಭಾರತೀಯ ಕೌನ್ಸಿಲಿಂಗ್ ಕಾಯ್ದೆಯನ್ನು ನೋಡೋದಾದರೆ ಇಲ್ಲಿ 1861ರ ಭಾರತೀಯ ಕೌನ್ಸಿಲಿಂಗ್ ಕಾಯ್ದೆಯು ಮುಂದುವರೆದಂಥ ಒಂದು ಕಾಯ್ದೆಯಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ಕಾಯ್ದೆಯಲ್ಲಿ ಕೇಂದ್ರೀಯ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಅಧಿಕಾರೇತರ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು.
1909 ಮಿಂಟೋ ಮಾರ್ಲೆ ಸುಧಾರಣೆ. ಇದು ಬ್ರಿಟಿಷ್ ಸರ್ಕಾರವು ಚುನಾಯಿತ ಭಾರತೀಯರಿಗೆ ಶಾಸನ ಸಭೆಗಳಲ್ಲಿ ಅವಕಾಶವನ್ನು ನೀಡಲು ಈ ಒಂದು ಕಾಯ್ದೆ ತಂದಿತು. ಇಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆಗೆ ಪ್ರಾತಿನಿಧ್ಯ ನೀಡುವಂಥ ಸಲುವಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಜಾರಿಗೆ ತಂದು ಮುಸ್ಲಿಂ ಮತದಾರರಿಗೆ ಆಯ್ಕೆಯಾಗುವ ಲೀಗಲೈಸ್ಡ್ ಕಮ್ಯುನಲಿಸಮ್ ಅನ್ನು ಜಾರಿಗೆ ತಂದರು. ಈ ಕಾಯ್ದೆಯನ್ನು ಭಾರತ ವೈಸ್ರಾಯ್ ಆದಂತಹ ಮಿಂಟೋ ಮತ್ತು ಕಾರ್ಯದರ್ಶಿ ಮಾರ್ಲೆ ಅವರು ರೂಪಿಸಿದರು. 1919 ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ಸುಧಾರಣೆ. ಭಾರತಕ್ಕೆ ಹೈ ಕಮಿಷನರನ್ನು ನೇಮಕ ಮಾಡಲಾಯಿತು. ಮೊದಲ ಮಹಾಯುದ್ಧದಲ್ಲಿ ಭಾಗವಹಿಸಿದ ಭಾರತೀಯರ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ಇದನ್ನು ಜಾರಿಗೆ ತರಲಾಯಿತು. ಕೇಂದ್ರದಲ್ಲಿ 2 ಸದನಗಳ ಶಾಸನ ಸಭೆಯನ್ನು ರಚನೆ ಮಾಡಲಾಯಿತು. ಕೌನ್ಸಿಲ್ ಆಫ್ ಸ್ಟೇಟ್ಸ್ ಮತ್ತು ಕೌನ್ಸಿಲ್ ಆಫ್ ಅಸೆಂಬ್ಲಿ ಎಂದು ಕರೆಯಲಾಯಿತು. ಈ ಒಂದು ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೊಳಿಸಲಾಯಿತು. ಆಡಳಿತ ಇಲಾಖೆಯಲ್ಲಿನ ವಿಷಯಗಳನ್ನು ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಅಂಥೇಳಿ ಇಲ್ಲಿ ವಿಂಗಡಿಸಲಾಯಿತು. ಮತ್ತು 1935 ಭಾರತ ಸರ್ಕಾರ ಕಾಯ್ದೆಯನ್ನು ನೋಡೋದಾದರೆ ಇದು ಭಾರತ ಸಂವಿಧಾನದ ಒಂದು ಮೂಲ ಆಕಾರವಾಗಿದೆ ಅಂತ ಹೇಳಿ ನಾವೆಲ್ಲರೂ ಹೇಳ್ಬೋದು. ಇದು ಅಖಿಲ ಭಾರತೀಯ ಸಂಯುಕ್ತ ವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಟ್ಟು ಒಂದು ಪ್ರಾಂತ್ಯಗಳಲ್ಲಿ ಒಂದು ಸ್ವಾಯತ್ತತೆಯನ್ನು ನೀಡಿತು. ಭಾರತದ ಸಂವಿಧಾನದ ರಚನಾ ಇತಿಹಾಸ. ಭಾರತದ ಸಂವಿಧಾನ ರಚನೆ ಮಾಡಲಿಕ್ಕೆ ಮೊದಲ ಬಾರಿಗೆ ಒತ್ತಾಯಿಸಿದವರು ಯಾರು ಅಂದರೆ ಎಮ್.ಎನ್. ರಾಯ್ ಅಂತಕ್ಕಂಥವರು 1934 ಭಾರತದ ಸಂವಿಧಾನದ ರಚನೆ ಸಭೆಗೆ ಮೊದಲು ಒತ್ತಾಯಿಸಿದವರ ವ್ಯಕ್ತಿ ಎಮ್.ಎನ್. ರಾಯ್. ಮತ್ತು 1935 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿಕೃತವಾಗಿ ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸಲು ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಿಸಲಾಯಿತು. ಮತ್ತು 1938 ಜವಾಹರ್ಲಾಲ್ ನೆಹರು ಅವರು ಸಂವಿಧಾನ ರಚನಾ ಸಭೆಯನ್ನು ವಯಸ್ಕ ಮತದಾನದ ಮೂಲಕ ಆಯ್ಕೆ ಮಾಡಿ ಸದಸ್ಯರನ್ನು ಒಳಗೊಂಡಿರಬೇಕು ಎಂದು ಹೇಳಿ ಒತ್ತಾಯಿಸಲಾಯಿತು 1938. ಭಾರತದ ಸಂವಿಧಾನ ರಚನೆಗೆ ಅವಕಾಶವನ್ನು ಕಲ್ಪಿಸಲಿಕ್ಕೆ ಸಹಾಯಕವಾಗಿರ್ತಕ್ಕಂಥ ಆಯೋಗ ಅಂತಂದರೆ ಅದು ಕ್ಯಾಬಿನೆಟ್ ಆಯೋಗ 1946. ಸಂವಿಧಾನ ರಚನಾ ಸಭೆಗೆ ಕ್ಯಾಬಿನೆಟ್ ಆಯೋಗವು 389 ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಅವಕಾಶವನ್ನು ಕಲ್ಪಿಸಿತು. ಅದೇ ರೀತಿಯಾಗಿ ಸಂವಿಧಾನದ ರಚನಾ ಸಭೆಯ ಮೊದಲ ಸಭೆ 1946 ಡಿಸೆಂಬರ್ 9 ಡಾಕ್ಟರ್ SP ಸಚ್ಚಿದಾನಂದ ಸಿನ್ಹಾ ಅವರ ಅಧ್ಯಕ್ಷತೆಯಲ್ಲಿ ದೆಹಲಿಯ ಪಾರ್ಲಿಮೆಂಟಿನ ಸೆಂಟ್ರಲ್ ಹಾಲ್ನಲ್ಲಿ ಸೇರಿತು. ಮೊದಲ ಸಭೆಯಲ್ಲಿ ಭಾಗವಹಿಸಿದವರ ಸಂಖ್ಯೆ 211. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗಿದ್ದರು. ಅದೇ ರೀತಿಯಾಗಿ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿದ್ದರು. ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಿದ್ದರು. ಅದೇ ರೀತಿಯಾಗಿ ಸಂವಿಧಾನ ರಚನಾ ಸಮಿತಿಯ ಒಟ್ಟು ಅಧಿವೇಶನಗಳ ಸಂಖ್ಯೆ 11. ಮೊದಲ ಅಧಿವೇಶನ 1946 ಡಿಸೆಂಬರ್ 9 23 ನಡೆಯಿತು. ಮತ್ತು ಕೊನೆಯ ಅಧಿವೇಶನ 11ನೇ ಅಧಿವೇಶನ 1949 ನವೆಂಬರ್ 14 26 ಜರುಗಿತು. ಸಂವಿಧಾನದ ರಚನಾ ಅವಧಿ ಒಟ್ಟು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ತೆಗೆದುಕೊಂಡ ಸಮಯ ಅಂದರೆ 2 ವರ್ಷ 11 ತಿಂಗಳು 18 ದಿನ. ಸಂವಿಧಾನವು ಅಂಗೀಕಾರವಾದ ದಿನ 1949 ನವೆಂಬರ್ 26. ಭಾರತದ ಸಂವಿಧಾನವು ಜಾರಿಗೆ ಬಂದ ದಿನ ಜನವರಿ 26, 1950. ಸಂವಿಧಾನದ ರಚನಾ ಸಭೆಯಲ್ಲಿ ಭಾಗವಹಿಸಿದ ಮಹಿಳೆಯರ ಒಟ್ಟು ಸಂಖ್ಯೆ 15. ಅವುಗಳಲ್ಲಿ ಪ್ರಮುಖರಂತಂದರೆ ಸರೋಜಿನಿ ನಾಯ್ಡು, ವಿಜಯಲಕ್ಷ್ಮಿ ಪಂಡಿತ್, ಅಮೃತ್ ಕೌರ್, ಸುಜಿತಾ ಕೃಪಲಾನಿ, ರಸುಲಾ ಬೇಗಂ ಅಂತಕ್ಕಂಥವರು ಪ್ರಮುಖ ಮಹಿಳೆಯರಾಗಿದ್ದರು. ಮತ್ತು ಭಾರತ ಸಂವಿಧಾನವನ್ನು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಕೈ ಬರಹದಲ್ಲಿ ಬರೆದವರು ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ ಚಾ ಅಂತಕ್ಕಂಥವರು. ಹಾಗೂ ಚಿತ್ರಗಳನ್ನು ಒಳಗೊಂಡಂತೆ ಸಂವಿಧಾನವನ್ನು ಬಿಡಿಸಿದವರು ಯಾರು ಅಂತಂದರೆ ನಂದನ್ ಲಾಲ್ ಬೋಸ್ ಅಂತಕ್ಕಂಥವರು ಸಂವಿಧಾನವನ್ನು ಸಿದ್ಧಪಡಿಸಿದರು. ಅದೇ ರೀತಿಯಾಗಿ ಭಾರತದ ಸಂವಿಧಾನದ ಮೂಲ ಸಂವಿಧಾನ ಮತ್ತು ಪ್ರಸ್ತುತ ಸಂವಿಧಾನದಲ್ಲಿ ಏನೇನು ವ್ಯತ್ಯಾಸಗಳಾಗಿದ್ದಾವೆ ಅಂತ ನೋಡೋದಾದರೆ, ಮೂಲ ಸಂವಿಧಾನದಲ್ಲಿ ಒಟ್ಟಾರೆಯಾಗಿ 22 ಭಾಗಗಳನ್ನಾಗಿ ಮತ್ತು 395 ವಿಧಿಗಳು
ಮತ್ತು 8 ಅನುಸೂಚಿಗಳು ಇದ್ದು ಪ್ರಸ್ತುತ ಸಂವಿಧಾನದಲ್ಲಿ 25 ಭಾಗಗಳು ಮತ್ತು 450ಕ್ಕಿಂತ ಹೆಚ್ಚು ವಿಧಿಗಳೊಂದು ಆರ್ಟಿಕಲ್ಸ್ಗಳು ಇದ್ದಾವೆ ಮತ್ತು 12 ಅನುಸೂಚಿಗಳನ್ನು ನಾವು ಕಾಣ್ಬೋದಾಗಿದೆ. ಭಾರತ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಸುಮಾರು 60 ದೇಶಗಳಿಂದ ಉತ್ತಮವಾದಂಥ ಅಂಶಗಳನ್ನು ಎರವಲು ಪಡೆಯಲಾಗಿದೆ. ಪ್ರಮುಖವಾಗಿ ಅತಿ ಹೆಚ್ಚು ಅಂಶಗಳನ್ನು 1935ರ ಭಾರತ ಸರ್ಕಾರ ಕಾಯ್ದೆಯ ಅನುಸಾರವಾಗಿ ಎರವಲು ಪಡೆಯಲಾಗಿದೆ. ಹಾಗಿದ್ರೆ ಬೇರೆ ಯಾವ್ಯಾವ ದೇಶಗಳಿಂದ ಯಾವ್ಯಾವ ಅಂಶಗಳನ್ನು ಎರವಲು ಪಡೆಯಲಾಗಿದೆ ಅಂತಕ್ಕಂಥದ್ದು ನೋಡೋದಾದರೆ 1935ರ ಭಾರತ ಸರ್ಕಾರ ಕಾಯ್ದೆಯ ಅನುಸಾರವಾಗಿ ಏನೇನು ಎರವಲು ಪಡೆಯಲಾಗಿದೆ ಅಂತಂದರೆ ಸಂಯುಕ್ತ ಪದ್ಧತಿ ಅಂತಕ್ಕಂಥದ್ದು, ತುರ್ತು ಪರಿಸ್ಥಿತಿ, ಅವಕಾಶ, ಲೋಕಸೇವಾ ಆಯೋಗ, ರಾಜ್ಯಪಾಲರ ಕಚೇರಿ, ನ್ಯಾಯಾಂಗ ಪದ್ಧತಿ, ಆಡಳಿತದ ವ್ಯವಸ್ಥೆ ಇವು 1935ರ ಭಾರತ ಸರ್ಕಾರ ಕಾಯ್ದೆಯಿಂದ ಸಂವಿಧಾನಕ್ಕೆ ಎರವಲನ್ನು ಪಡೆಯಲಾಗಿದೆ. ಅದೇ ರೀತಿಯಾಗಿ ಬ್ರಿಟನ್ ಸಂವಿಧಾನದಿಂದ ಸಂಸದೀಯ ಸರ್ಕಾರ, ಏಕಪೌರತ್ವ, ಕ್ಯಾಬಿನೆಟ್ ಪದ್ಧತಿ, ರಿಟ್ಗಳು, ದ್ವಿಸದನ, ಶಾಸಕಾಂಗೀಯ ಪದ್ಧತಿಯನ್ನು ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಅಮೇರಿಕಾ ಸಂವಿಧಾನ, ಅಮೇರಿಕಾ ದೇಶದ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳು, ಸ್ವತಂತ್ರದ ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಾಂಗ ಪರಾಮರ್ಶೆ, ರಾಷ್ಟ್ರಪತಿಗಳ ಮಹಾಭಿಯೋಗ, ಉಪರಾಷ್ಟ್ರಪತಿ ಹುದ್ದೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಹುದ್ದೆಯಿಂದ ತೆಗೆದುಹಾಕುವುದು ಮತ್ತು ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡೆಯಲಾದಂತಹ ಅಂಶಗಳು ಅಂತಂದರೆ ಸಮವರ್ತಿ ಪಟ್ಟಿ, ಸಂಸತ್ತಿನ ಜಂಟಿ ಅಧಿವೇಶನ, ಮುಕ್ತ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧ. ಜರ್ಮನಿಯ ಸಂವಿಧಾನದಿಂದ ಎರವಲು ಪಡೆದ ಅಂಶಗಳು ಅಂತಂದರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ವಜಾ. ರಷ್ಯಾ ಸಂವಿಧಾನ ಮೂಲಭೂತ ಕರ್ತವ್ಯಗಳು, ಪ್ರಸ್ತಾವನೆಯಲ್ಲಿ ನ್ಯಾಯಾಂಗದ ದೇಹ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸಂಬಂಧಪಟ್ಟ ಹಾಗೆ ಎರವಲನ್ನು ಪಡೆಯಲಾಗಿದೆ. ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ಎರವಲು ಪಡೆದ ಅಂಶಗಳು ಅಂತಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತಹ ಕಾರ್ಯಗಳು, ರಾಜ್ಯಸಭೆಗೆ ಸದಸ್ಯರ ಚುನಾವಣೆ. ಮತ್ತು ಕೆನಡಾ ದೇಶದ ಸಂವಿಧಾನದಿಂದ ಎರವಲು ಪಡೆದಂತಹ ಅಂಶಗಳು ಅಂತಂದರೆ ಕೇಂದ್ರದ ಶೇಷಾಧಿಕಾರ, ಕೇಂದ್ರದಿಂದ ರಾಜ್ಯಪಾಲರ ನೇಮಕ, ಪ್ರಬಲಗೊಂಡ ಕೇಂದ್ರ ವ್ಯವಸ್ಥೆ, ಕೇಂದ್ರದಿಂದ ರಾಜ್ಯಪಾಲರ ನೇಮಕ, ಸುಪ್ರೀಂ ಕೋರ್ಟಿಗೆ ಸಲಹಾ ಅಧಿಕಾರ. ಐರಿಷ್ ಸಂವಿಧಾನದಿಂದ ಎರವಲು ಪಡೆದಂತಹ ಮುಖ್ಯ ಅಂಶಗಳು ಅಂತಂದರೆ ರಾಜ್ಯ ನಿರ್ದೇಶಕ ತತ್ವಗಳು, ರಾಜ್ಯಸಭೆಗೆ ಸದಸ್ಯರ ನಾಮಕರಣ, ರಾಷ್ಟ್ರಪತಿಗಳ ಚುನಾವಣಾ ವಿಧಾನಗಳು. ಇವುಗಳು ಐರಿಷ್ ಸಂವಿಧಾನದಿಂದ ಭಾರತ ಸಂವಿಧಾನಕ್ಕೆ ಎರವಲನ್ನು ಪಡೆಯಲಾಗಿದೆ. ಮತ್ತು ಜಪಾನ್ ದೇಶದಿಂದ ಕಾನೂನಿನಿಂದ ರಚಿತವಾದ ವಿಧಾನಗಳ ಬಗ್ಗೆ. ಫ್ರಾನ್ಸ್ ಸಂವಿಧಾನದಿಂದ ಗಣತಂತ್ರ ಮತ್ತು ಪ್ರಸ್ತಾವನೆಯಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದ ದೇಹಗಳನ್ನು ಎರವಲು ಪಡೆಯಲಾಗಿದೆ. ಇದು ಭಾರತಕ್ಕೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಎರವಲುಗಳನ್ನು ಪಡೆದಿರತಕ್ಕಂತಹ ಅಂಶಗಳಾಗಿದ್ದಾವೆ. ಇನ್ನು ಭಾರತ ಸಂವಿಧಾನದ ಲಕ್ಷಣಗಳನ್ನು ನೋಡೋದಾದರೆ ಭಾರತದ ಸಂವಿಧಾನವು ಲಿಖಿತ ಸಂವಿಧಾನವಾಗಿದೆ. ಅಂದರೆ ಭಾರತ ದೇಶದ ಸಂವಿಧಾನವು ಸರ್ಕಾರದ ಅಂಗಗಳಿರ್ತಕ್ಕಂತಹ ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗ, ನ್ಯಾಯಾಂಗಗಳ ರಚನೆ ಮತ್ತು ಅಧಿಕಾರ ವ್ಯಾಪ್ತಿ ಬಗ್ಗೆ ಲಿಖಿತವಾಗಿ ಹೇಳಲಾಗಿದೆ. ಹೀಗಾಗಿ ಭಾರತವು ಸಂವಿಧಾನವು ಲಿಖಿತ ರೂಪದ ಸಂವಿಧಾನವನ್ನು ಒಳಗೊಂಡಿದೆ ಮತ್ತು ಗಣರಾಜ್ಯವಾಗಿದೆ. ಭಾರತವು ಒಂದು ಗಣರಾಜ್ಯವಾಗಿದ್ದು ಗಣರಾಜ್ಯದಲ್ಲಿ ರಾಜ್ಯರ ಆಡಳಿತ ಇಲ್ಲಿ ಇರುವುದಿಲ್ಲ, ಬದಲಿಗೆ ಪ್ರಜೆಗಳಿಂದ ಚುನಾಯಿತರಾದ ಪ್ರತಿನಿಧಿಗಳ ಆಳ್ವಿಕೆಯಾಗಿರುತ್ತದೆ. ಭಾರತ ಒಂದು ಪ್ರಜಾಸತ್ತಾತ್ಮಕವಾದಂತಹ ಗಣತಂತ್ರ ರಾಷ್ಟ್ರವಾಗಿದೆ. ಮತ್ತು ಜಾತ್ಯತೀತತೆ ಅಂತಂದರೆ ಸರ್ವಧರ್ಮಗಳನ್ನು ಸಮಾನವಾಗಿ ನೋಡುವಂತಹ ತತ್ವ ಭಾರತದ ಸಂವಿಧಾನವು ಎತ್ತಿ ಹಿಡಿದಿದೆ. ಧರ್ಮ ನಿರಪೇಕ್ಷತೆ ಅಂತಂದರೆ ಎಲ್ಲ ಧರ್ಮವನ್ನು ಸಮಾನವಾಗಿ ಕಾಣುವುದು ಎಂಬ ಅರ್ಥವನ್ನು ಇದು ಒಳಗೊಂಡಿದೆ. ಮತ್ತು ಮತ್ತೊಂದು ಪ್ರಮುಖ ಲಕ್ಷಣ ಅಂತಂದರೆ ಅದು ವಯಸ್ಕರ ಮತದಾನದ ಮೂಲಕ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ಅಂದರೆ ಭಾರತದ ಸಂವಿಧಾನವು 18 ವರ್ಷ ಪೂರೈಸಿದ ವಯಸ್ಕ ಮತದಾರರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಭಾರತದ ಸಂವಿಧಾನದ ಮತ್ತೊಂದು ಪ್ರಮುಖ ಲಕ್ಷಣ ಅಂತಂದರೆ ಅದು ಅಸ್ಪೃಶ್ಯತಾ ರದ್ದತಿ. ಭಾರತದ ಸಂವಿಧಾನವು ಅನಿಷ್ಟ ಪದ್ಧತಿಯಾದಂತಹ ಒಂದು ಜನ್ಮ ಆಧಾರಿತ ಅಸ್ಪೃಶ್ಯತೆಯನ್ನು ತೊಡೆದುಹಾಕಲು ಸಂವಿಧಾನದ 17ನೇ ವಿಧಿಯಲ್ಲಿ ಅಸ್ಪೃಶ್ಯತಾ ಪದ್ಧತಿಯನ್ನು ರದ್ದುಗೊಳಿಸಲಾಗಿದೆ. ಮತ್ತು ಮೂಲಭೂತ ಹಕ್ಕುಗಳು. ಸಂವಿಧಾನವು ದೇಶದ ಎಲ್ಲ ಪ್ರಜೆಗಳಿಗೂ 6 ವಿಧದ ಮೂಲಭೂತ ಹಕ್ಕುಗಳನ್ನಾಗಿ ನೀಡಿದೆ.
ಮತ್ತು ಅದನ್ನು ರಕ್ಷಿಸಲು ನ್ಯಾಯಾಂಗದ ಅವಕಾಶವನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಮತ್ತೊಂದು ಪ್ರಮುಖ ಲಕ್ಷಣ ಅಂತಂದರೆ ಮೂಲಭೂತ ಕರ್ತವ್ಯಗಳು. ಸಂವಿಧಾನವು 11 ಮೂಲಭೂತ ಕರ್ತವ್ಯಗಳನ್ನು ಒದಗಿಸಿದೆ. ಮತ್ತು ಮತ್ತೊಂದು ಪ್ರಮುಖ ಲಕ್ಷಣ ಅಂತಂದರೆ ನಮ್ಯ ಮತ್ತು ಅನಮ್ಯ ಸಂವಿಧಾನ ಅಂಥೇಳಿ. ತಿದ್ದುಪಡಿ ಮಾಡಲು ಸುಲಭವೂ ಅಲ್ಲದ, ತಿದ್ದುಪಡಿ ಮಾಡಲಾಗದಷ್ಟು ಕಠಿಣವೂ ಅಲ್ಲದ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ವಿಶೇಷ ಬಹುಮತ ಬೇಕಾಗುತ್ತದೆ. ಹೀಗಾಗಿ ಇದನ್ನು ಸರಳವಾಗಿ ತಿದ್ದುಪಡಿ ಮಾಡಲು ಕೂಡ ಅಸಾಧ್ಯ ಮತ್ತು ಅತ್ಯಂತ ಕಷ್ಟ ಆಗೈತಿ ತಿದ್ದುಪಡಿಲಿಕ್ಕೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಮ್ಯ ಮತ್ತು ಅನಮ್ಯ ರೀತಿಯಾದಂಥ ಒಂದು ಸಂವಿಧಾನ ಆಗಿದೆ. ಮತ್ತು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದೆ. ಅಂದರೆ ಭಾರತದ ಸಂವಿಧಾನದ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಲಾಗಿದ್ದು, ಇಲ್ಲಿ ಸರ್ಕಾರವಾಗಲಿ ಸಂಸತ್ತಾಗಲಿ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪವನ್ನು ಮಾಡುವಂತಿಲ್ಲ. ಮತ್ತು ಅದೇ ರೀತಿಯಾಗಿ ಭಾರತ ಸಂವಿಧಾನವು ಒಂದು ಪ್ರಸ್ತಾವನೆಯನ್ನು ಒಳಗೊಂಡಿದೆ. ಇದು ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟತಕ್ಕಂಥ ಪ್ರಮುಖ ಲಕ್ಷಣಗಳು ಎಂದು ಹೇಳಬಹುದು. ಹಾಗಿದ್ದರೆ ಈ ಒಂದು ಅವಧಿಯಲ್ಲಿ ಸಂವಿಧಾನ ಅಂದ್ರೇನು, ಸಂವಿಧಾನದ ಪ್ರಕಾರಗಳು ಯಾವ ರೀತಿಯಾಗಿರ್ತವೆ, ವಿವಿಧ ರೀತಿಯ ಸರ್ಕಾರಗಳು ಯಾವುವು, ಭಾರತ ಸಂವಿಧಾನ ರಚನೆಗೆ ಸಹಾಯಕಾರಿಯಾದಂತಹ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಯಾವುವು, ಭಾರತ ಸಂವಿಧಾನದ ರಚನಾ ಇತಿಹಾಸ, ಭಾರತದ ಸಂವಿಧಾನಕ್ಕೆ ಎರವಲುಗಳು ಮತ್ತು ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಈ ಒಂದು ಅವಧಿಯಲ್ಲಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಮತ್ತು ಮುಂದಿನ ಒಂದು ಅವಧಿಯಲ್ಲಿ ಭಾರತ ಸಂವಿಧಾನದ ಪ್ರಸ್ತಾವನೆ ಏನನ್ನು ಒಳಗೊಂಡಿದೆ ಮತ್ತು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಯಾವ್ಯಾವ ಭಾಗಗಳು, ಯಾವ್ಯಾವ ವಿಧಿಗಳು ಏನನ್ನು ಹೇಳ್ತವೆ ಅಂತಕ್ಕಂಥದ್ದು ಮುಂದಿನ ಅವಧಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ಥ್ಯಾಂಕ್ ಯು.